ಮೊದಲೇ ಮಾತು ನೋಡಿ ಸರ್, ಇಲ್ಲೇ ನಮ್ಮ ಸಿಟಿ ಅಂತಾಪುರಿ ದೊಡ್ಡ ಸಿಟಿ ಇಲ್ಲ ಇದು. ನಮ್ಮದು ಎಷ್ಟು ಬಜಾರ್ನಾಗ ಅಂಗಡಿ ಇದ್ದು ಅಷ್ಟೇ ನಡಿಬೇಕಾದ್ರೆ ಭಾಳ ಕಠಿಣಿತ್ತು, ಭಾಳ ಕಠಿಣಿತ್ತು. ಈಗ ಊರೆಲ್ಲ ಒಡಕ್ಕೆ ಹೋಗಿತ್ತು ರೀ, ಊರು ಹರ್ಕಾಪರ್ಕ ಆಗೈತಿ. ಊರು ಹರ್ಕಾಪರ್ಕ ಆದವರು ಹಳೆ ಮಾರ್ಕೆಟ್ನಾಗ ಗಿರಾಕಿ ಬರಬೇಕಾದ್ರೆ ಭಾಳ ತ್ರಾಸ ಐತಿ ರೀ. ಇಲ್ಲಿ ಏನೈತಿ, ಒಂದೂವರೆ ಆರ್ಡ್ರ್ ಮಟ್ಟ ಬುಣಿಗೆ ಆಗಂಗಿಲ್ಲ ಬಜಾರ್ನಾಗ, ಒಂದೂವರೆ ಆರ್ಡ್ರ್ ಮಟ್ಟ ಬುಣಿಗೆ ಆಗಂಗಿಲ್ಲ. ಮತ್ತೊಂದು ಏನೈತಿ ನೋಡ್ರಿ, ಇವೆಲ್ಲ ಮಾಲ್ಗಳು ಬರಾಕತ್ತಾವೆ. ಇವೇನಿದೆ ಡಿ ಮಾರ್ಟ್ ಬಂತು, ಆಮೇಲೆ ನಮ್ಮ ಇದು ಒಂದು ಬಂತು ರೀ, ಇದು ಸ್ಮಾರ್ಟ್ ಒಂದು ಬಂತು. ಅವು ಕೆಲವೊಂದು ಏನು ಅದ ನೋಡ್ರಿ, ಇವು ವಿಶಾಲ್ ಒಂದು ಬಂತು. ಇಲ್ಲಿ ಅಂತಾಪರಿ ಡಿ ಮಾರ್ಟ್ ವಿಶಾಲ ಮಾರ್ಕೆಟ್ ಬರೋದು ಜರುರಿನೇ ಇತ್ತು. ಇಲ್ಲಿ ಮೊದಲೇ ಗಿರಾಕಿಲ್ಲ. ಇಲ್ಲಿ ಮೊದಲ ವರ್ಷಕ್ಕೆ 4 ಅಂಗಡಿ 5 ಅಂಗಡಿ ಬಂದ್ ಮಾಡ್ಕೊಂತ ಮಂದಿ ಉಪಜನಕ್ಕೆ ಅಲ್ಲಿ ಅಡ್ಡಾಡಕತ್ತಾರೆ. ಹಳೆ ಮಾರ್ಕೆಟ್ ಅಂದ್ರೆ ಹೆಸರಿಗೆ ಏನೇನೇನು ಇಲ್ಲ ರೀ, ಬರೀ ಹೆಸರಿಗೆ ಹಳೆ ಮಾರ್ಕೆಟ್ ಐತಿ, ಆದರೆ ವ್ಯಾಪಾರ ಒಟ್ಟು ಏನೇನಿಲ್ಲ. ಭಾಳ ತ್ರಾಸ ಐತಿ ಇಲ್ಲಿ ಹಳೆ ಮಾರ್ಕೆಟ್ ಅವ್ರ ಮಂದಿಗೆ, ಮಾರ್ಕೆಟ್ ಮಂದಿಗೆ. ಅದು ಮೊದಲ ಏನೈತಿ ನೋಡ್ರಿ, ಒಂದೇ ಮಾರ್ಕೆಟ್ ಮಾಡಿದ್ರೆ ಎಲ್ಲರೂ ನೋಡ್ರಿ. ಈಗ 4 ನಂಬರ್ ಶಟ್ರಲ್ಲಿ 17 ನಂಬರ್ ಶಟ್ರಿ ಒಂದೇ ಮಾರ್ಕೆಟ್ ಇದ್ರೆ ಇಷ್ಟೋ ತನಕ ಗೌರ್ಮೆಂಟ್ ಹೇಳೋದು ಬೇಡ, ಸ್ವತಃ ನಾವು ಹೋಗಿ ಅಲ್ಲಿ ಉಪಜನ ಮಾಡ್ಕೊತಿದ್ವಿ. ಇವ್ರು ಏನು ಮಾಡ್ಯಾರ, 100 ಮಾರ್ಕೆಟ್ ಮಾಡಿಬಿಟ್ಟಾರ. 17ದಾಗ ಒಂದು, 4 ನಂಬರ್ ಶಟ್ರ್ನಾಗ ಒಂದು, ಆಮೇಲೆ 31ರ ಶಟ್ರ್ ನಂಬರ್ ಒಂದು, ಸೂಪರ್ ಮಾರ್ಕೆಟ್ ಒಂದು. ಅಲ್ಲ, ಸೂಪರ್ ಮಾರ್ಕೆಟ್ ಮಾಡುವಂಥ ಜರುರತ್ ಏನೈತಿ ಅಂತ ಊರಲ್ಲೇ ದೊಡ್ಡದೈತಿದ್ದು. ಊರು ಅಂತ ಬರೀ ದೊಡ್ಡದೇ ಇಲ್ಲ. ವಿದ್ಯಾಗರ್ಯಾಗ ನೋಡ್ರಿ, ಮುಂದೆ 8 ಅಂಗಡಿ 1 ಮನೆ. ಮತ್ತು ಬಜಾರ್ನಾಗ ಮಂದಿ ಅಂದ್ರೆ ಹೆಂಗೆ ಬರ್ತೀರಿ? ನವನಗರ್ನಾಗ ನೋಡ್ರಿ, ಹಿಂದೆ 1 ಮನೆ 8 ಅಂಗಡಿ ಕಾಂಪ್ಲೆಕ್ಸ್ಗಳು ಕಟ್ಸಾರ. ಮತ್ತು ನೀವು ಲಕ್ಷಾಂತರ ರೂಪಾಯಿ ನಾವು ಬಜಾರ್ ಮಂದಿ ಮಾರ್ಕೆಟ್ ರೊಕ್ಕ ಹಾಕಿ ಏನು ಉಪಯೋಗ ಬಂತು? ಅಲ್ಲೇ ಅನುಕೂಲ ಆಗಿಬಿಡ್ತಿತ್ತಲ್ಲ ಅವ್ರ ಮಂದಿಗೆ ತೊಗೊಳಕ್ಕೆ. ಮತ್ತು ಇಲ್ಲಿ ನೀವು ಅಂದ್ರೆ ಯಾರು ಬರ್ತಾರೆ ಅವರು? ಹಿಂಗಾಗಿ ಭಯಂಕರ ತ್ರಾಸ ಐತ್ರಿ ವ್ಯಾಪಾರಸ್ಥರಿಗೆ. ಇಲ್ಲೇ ಹಳೆ ಬಾಗಲಕೋಟೆಗೆ ಏನೇನು ಉಳಿದಿಲ್ಲ ರೀ. ಅಲ್ಲೆಲ್ಲೇ ಸಾಲ ಮಾಡೋದೈತಿ, ವರ್ಷಕ್ಕೊಮ್ಮೆ 4 ಅಂಗಡಿ ಬಂದ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಈಗ ಒಳಗೆ ನೀವು ಮಾರ್ಕೆಟ್ನಾಗ ನೋಡ್ರಿ, ಕನಿಷ್ಠ ಏನಿಲ್ಲ ಅಂದ್ರೆ 160-170 ನಮ್ಮ ಕಿರಾಣಿ ಬಜಾರ್ ಇದ್ದು ಎಲ್ಲ ಕುಳಿಸಿ ಒಂದು 50-60 ಅಂಗಡಿ ಅಷ್ಟು ಉಳ್ದವು. ಈಗ ನಮ್ಮ ಬಾಗಲಕೋಟೆ ಬಜಾರ್ನಾಗ ಅಷ್ಟು ಏನು ಐತಂದ್ರೆ, ಒಂದು ರೈಸು, ಒಂದು ಬಜ್ಜಿ, ಒಂದು ಟಮ್ ಉಳ್ಕಿದ್ದು ಏನೇನೇ ದುಡ್ಕಿಲ್ರಿ ಇಲ್ಲಿ. ಒಂದು ಟಮ್ ಒಂದು ಲಾಸ್ಟಿಗೆ ಏನೈತೆ ನೋಡ್ರಿ, ಅವು ಸಣ್ಣ ಪುಟ್ಟು ಅವು ಸ್ವಲ್ಪ ಸೆಂಟ್ರಿಂಗ್ ಕೆಲಸ, ಬಾರ್ ಬಿಲ್ಡಿಂಗ್ ಕೆಲಸ, ಗೌಂಡ್ಯಾರ ಕೆಲಸ ಐತಿ. ಉಳ್ಕಿದ್ದು ಏನಿಲ್ಲ. ಅದು ಬರೀ ಏನೈತೆ, ಬ್ಯಾಂಕ್ನಾಗ ಸಾಲ ತೆಗಿದೈತಿ, ಅಂಗಡಿಗೆ ಹಾಕೋದೈತಿ. ಮತ್ತೇನೈತಿ, ಬಡ್ಡಿಯಾಗ ಅದಕ್ಕೆ ಅಂಗಡಿ ಮಾಡ್ಕೊಂಡು ಯಾರ್ಯಾರು ಕೊಟ್ಟು ಹೋಗೋಗೈತಿ. ಈಗ ನಮ್ಮ ನೋಡ್ರಿ ಬಜಾರ್ನಾಗ, ಇಲ್ಲಿ ದೊಡ್ಡ ಬಜಾರ್ನಾಗ ಎಲ್ಲ ಅಂಗಡಿ ಬಂದ್ ಆಗ್ಬಿಟ್ಟಾವ. ಏನು ದಂಧೆನಿಲ್ರಿ ಇಲ್ಲಿ. ಏನು ಉಳಿಸಿಲ್ರಿ, ಎಲ್ಲ ಮುಳುಗಡೆ ಆಗಿ ಏನೈತಿ ನೋಡ್ರಿ, ಖಂಡ ಅವ್ರಿಗೆ ಹೋಗೈತಿ, ಎಲ್ಲ ನಮ್ಗೆ ಉಳಿದ್ಬಿಟ್ಟೈತಿ. ನಾವು ಏನು ನಮ್ಗೆ ಮೊದಲು ಎಷ್ಟು ಚಂದಿತ್ತು ನಮ್ಮ ಮಾರ್ಕೆಟು. 7ಕ್ಕೆ ನಾವು ಬಜಾರ್ನಾಗ ಬಂದ್ರೆ ರಾತ್ರಿ 9ರ ಮಟ್ಟ ಮನೆಗೆ ಹೋಗಕ್ಕೆ ಪುಸ್ತರ್ತಿದ್ದಿದ್ದಿಲ್ಲ. ಮನೆಗೆ 9ರ ಮಟ್ಟ ಅಷ್ಟು ಗಿರಾಕಿರ್ತಿದ್ದು. ಒಂದು ಮಾರ್ಕೆಟ್ ಮಾಡಿದ್ರೆ ಏನೈತಿ ನೋಡ್ರಿ, ಮೊದಲ ಮಾರ್ಕೆಟ್ ಹೆಂಗಿತ್ತು ಹಂಗೆ ಕುದುರ್ತಿತ್ತು. ಒತ್ತಾಟೆ ಮಾಡಬೇಕಿತ್ತು. ಒಂದೇನೈತಿ ನೋಡ್ರಿ, ಮಗ್ಗಲ್ಕ ಅರ್ವಿ ಅಂಗಡಿ, ಮಗ್ಗಲ್ಕ ಬಂಗಾರ ಅಂಗಡಿ, ಮಗ್ಗಲ್ಕ ಕಿರಾಣಿ ಅಂಗಡಿ, ಮಗ್ಗಲ್ಕ ಹೋಲ್ಸೇಲು. ಇವ್ರು ಒಂದು ದಿಕ್ಕಿಗೆ ಒಂದು, ಈ ದಿಕ್ಕಿಗೆ ಒಂದು ಮಾಡ್ಕೊಂಡು ಕೂತ್ರೆ ಯಾರು ಬರ್ತಾರೆ? ಯಾರು ಬರೋಂಗಿಲ್ಲ. ಈಗ ಮೊದಲು ನಮ್ದು ಹಳೆ ಮಾರ್ಕೆಟ್ ಹಿಂಗೆ ಇತ್ತು. ಮಗ್ಗಲ್ಕ ಕಪಡ ಬಜಾರ್ ಐತಿ, ಮಗ್ಗಲ್ಕ ಬಂಗಾರ ಅಂಗಡಿ ಐತಿ, ಮಗ್ಗಲ್ಕ ನಮ್ಮ ಹೋಲ್ಸೇಲ್ ಕಿರಾಣಿ ಮಾರ್ಕೆಟ್ ಐತಿ, ಚಿಲ್ಲರ್ ಮಾರ್ಕೆಟ್ ಐತಿ. ಇದು ನಾವು ಮಗ್ಗಲ್ಕ ಇದ್ದಾರ ನಾವು. ಇವ್ರೇನು ಮಾಡ್ಯಾರ, ಅಲ್ಲಿ ಒಂದು ಶಟ್ರ್ ಒಂದು, ಈ ಶಟ್ರ್ಗೊಂದು, ಆ ಶಟ್ರ್ಗೊಂದು ಮಾಡಿ ಏನೈತಿ ಹೂವಿ ಅಂತ ಇದು ಮಾಡ್ಕೊಂಡು ಬಿಟ್ಟಾರ. ಎಲ್ಲ ಮುಗಿದು ಹೋಗ್ತೀರಿ, ಏನು ಉಳಿದೇ ಇಲ್ಲ ಇಲ್ಲಿ. ಇವು ಏನೈತಿ ನೋಡ್ರಿ, ಇವು ಬೆಂಗಳೂರು, ಮೈಸೂರು, ಇವು ದೊಡ್ಡ ಸಿಟ್ಯಾಗ ಆ ರೀತಿ ಮಾಡ್ದಂಗೆ ಇಲ್ಲಿ ಮಾಡಕ್ಕೆ ಹೋಗ್ಯಾರ. ನಮಗೆಲ್ಲ ಲುಕ್ಸ ಮಾಡಿ ಕುಂತಾರೆ. ರೈತನ ಪರಿಸ್ಥಿತಿ ರೀ, ಜೋಳದ ರೇಟ್ ಇಲ್ಲ ರೀ, ಖಾಲಿ ರೇಟ್ ಇಲ್ಲ. ರೈತನ ಮಾಲಿಗೆ ಯಾವುದೂ ಕಿಮ್ಮತ್ತು ಇಲ್ಲ ರೀ ಸರ್. ಯಾವ್ದು ಕಿಮ್ಮತ್ತು? ಕೂಲಿಕಾರರು ನೋಡಿ ಅವ್ರು ಡಬಲ್ ಕೇಳ್ತಾರೆ. ಎಲ್ಲದು ಈಗ ಎಕರೆಗೆ 3 ಚೀಲ 2 ಚೀಲ ಜೋಳ ಬೆಳ್ತಾವೆ. ಅವ್ರು ಕಿತ್ತಕ್ಕೆ ಮೊದಲು ರಾಶಿ ಮಾಡೋಕೆ ಕೇಳ್ತಾರೆ. 2 ಚೀಲ ಜೋಳ ಅಂತ ಕೊಡೋದು. ಏನು ಕೊಡ್ಬೇಕು ರೀ? ಗೊಬ್ಬರ ರೇಟ್ ಅಂತೂ ಯಾರು ಕೇಳೋಂಗಿಲ್ಲ ಅವರು. ಇದ್ದು ಗೊಬ್ಬರ ತೊಗೋಬೇಕಾದ್ರೆ ಒಟ್ಟು ಕಸ ಹಾಕೋದು, ಬರೀ ಕಸನ. ಮೊದಲು ಅಷ್ಟು ಬೇಯಿಸಿರ್ತಾರೆ, ಈ ಸರಿ ಬರೋ ಗೊಬ್ಬರ ಆಗಿಲ್ಲ, ಕಸನ ಹೇಳ್ತಾವ್ರು. ಭೂಮಿ ಬರೀ ಗೋಳಿ. ರೈತ ಹೆಂಗೆ ಬಾಳೆ ಮಾಡ್ತು, ಗೌರ್ಮೆಂಟ್ ಹೆಂಗೆ ಗೊಬ್ಬರ ಚೆಕ್ ಮಾಡಿ ಹೆಂಗೆ ಘೋಷಣೆ ಮಾಡೈತು, ಹಿಂಗೈತೆ ನೋಡಿರಿ ಸರ್. ರೈತನ ಬಾಳೆ ಬೀಜ ರೇಟ್ 2,000 ಕೇಳ್ತಾರೆ, 2,500
3,000 ಏನು ಕೇಳಿ ನಾನು 3,000 2,000 2,500 ಅಂತಾರೆ ಕೊಟ್ಟರೆ ಏನೋ ಉಳಿದ್ರೆ ಕೂಲಿ ಇಲ್ಲ ಅದಕ್ಕೆ ಕಿಮ್ಮತ್ತೇನು ರೇಟ್ ಇದು ಜೋಳಕ್ಕೆ ಈಗ ಹೆಂಗೆ ಸರ್ 100 ಕ್ವಿಂಟಲ್ ಹಂಗೆ ಹಂಗೆ ಹೋದ ವರ್ಷ ಹಂಗಾದ ಈ ವರ್ಷ 2 ವರ್ಷ ಹಂಗಾದ ನೋಡ್ರಿ ಸುಮಾರು ಎಷ್ಟು ಕ್ವಿಂಟಲ್ ಅದಾವ ಸರ್ ನಿಮ್ಮ ಹಂಗೆ ಅದ್ಮಾತು ಒಂದು 100 ಹಾಕವ್ರಿ ಜೋಳ ಒಂದು 200 ಕಲ್ಲಿ ಹಾಕವು ಈಗ ಮೊದಲು ಹೆಂಗೆ ರೇಟ್ ಸ್ವಲ್ಪ ಒಂದು ಈಗ 2 ವರ್ಷ ಇದ್ರೆ ಬೇಸಿತ್ತು ರೀ ಈ ಸರಿ ಭಾಳ ಕೇಳ್ರಿ ನೋಡ್ರಿ ಅವಾಗ ಎಷ್ಟು 6-7 ಹಾಂ 6,000 7,000 ಐತೆ ರೀ 5,000 ಅಂತೂ ರಾಶಿಯಾಗ ಹೋಗ್ಯಾವ್ರಿ ಜೋಳಕ್ಕೆ ಕೀಳು ರಾಶಿ ಮಾಡೋದು 5 ಚೀಲ ಗುತ್ತಿಗೆ ಈಗ ಯಾವೊಬ್ರು ಕೇಳವಲ್ರಿ ಈಗ ರೈತರು ಮಾತಾಡ್ತಾರೆ ಜೋಳ ಅದಾವಂತ ಒಬ್ಬ ಯಾವ ಕೇಳಕ್ಕೆ ಬರವಲ್ರಿ ನಾವಲ್ಲಿ ಕೇಳಕ್ಕೆ ಹೋದ್ರೆ ಆಯ್ತು ಬರ್ತೀವಲ್ರಿ ನಾಳೆ ಮಾಡ್ತೀವಿ ನೋಡಿ ನಿನ್ನೆ ನಾಳೆ ಬರ್ತೀವಿ ಅಂತ ಹೇಳ್ಕೊಳ್ಳೋದು ಹೋಗಿಬಿಡೋದು ಹಂಗೆ ಧರಿವಂತ ರೈತರ ಮೇಲೆ ಯಾವುದೂ ಇಲ್ಲ ಮತ್ತು ಇವ್ರು ಸರ್ಕಾರ ನಾವು ಬೆಂಬಲ ಬಂದು ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಏನು ತೊಗೊಳ್ದಂತ್ರಿ ಘೋಷಣೆ ಮಾಡೋದಂತ ಬರೀ ಹೇಳ್ಬೇಕಾರ ಅದು ಖರೀದಿ ತೊಗೊಳಕ್ಕೆ ಚಾಲು ಮಾಡ್ಬೇಕಲ್ರಿ ಮೊದಲೇ ಮಾತು ನೋಡಿ ಸರ್ ಇಲ್ಲೇ ನಮ್ಮ ಸಿಟಿ ಅಂತಾಪುರಿ ದೊಡ್ಡ ಸಿಟಿ ಇಲ್ಲ ಇದು ನಮ್ಮದು ಎಷ್ಟು ಬಜಾರ್ನಾಗ ಅಂಗಡಿ ಇದ್ದು ಅಷ್ಟೇ ನಡಿಬೇಕಾದ್ರೆ ಭಾಳ ಕಠಿಣ ಇತ್ತು ಈಗ ಊರೆಲ್ಲ ಒಡಕ್ಕೆ ಹೋಗಿತ್ತು ರೀ ಊರು ಹರ್ಕಾಪರ್ಕ ಆಗೈತಿ ಊರು ಹರ್ಕಾಪರ್ಕ ಆದವರು ಹಳೆ ಮಾರ್ಕೆಟ್ನಾಗ ಗಿರಾಕಿ ಬರಬೇಕಾದ್ರೆ ಭಾಳ ತ್ರಾಸ ಐತಿ ರೀ ಇಲ್ಲಿ ಏನೈತಿ 1.5 ಆರ್ಡ್ರ್ ಮಟ್ಟ ಬುಣಿಗೆ ಆಗಂಗಿಲ್ಲ ಬಜಾರ್ನಾಗ 1.5 ಆರ್ಡ್ರ್ ಮಟ್ಟ ಬುಣಿಗೆ ಆಗಂಗಿಲ್ಲ ಮತ್ತೊಂದು ಏನೈತಿ ನೋಡ್ರಿ ಇವೆಲ್ಲ ಮಾಲ್ಗಳು ಬರಾಕತ್ತಾವ ಇವೇನಿದೆ ಡಿ ಮಾರ್ಟ್ ಬಂತು ಆಮೇಲೆ ನಮ್ಮ ಇದು ಒಂದು ಬಂತು ರೀ ಇದು ಸ್ಮಾರ್ಟ್ ಒಂದು ಬಂತು ಅವು ಕೆಲವೊಂದು ಏನು ಅದ ನೋಡ್ರಿ ಇವು ವಿಶಾಲ್ ಒಂದು ಬಂತು ಇಲ್ಲಿ ಅಂತಾಪರಿ ಡಿ ಮಾರ್ಟ್ ವಿಶಾಲ ಮಾರ್ಕೆಟ್ ಬರೋದು ಜರುತ್ತೇನೆ ಇತ್ತು ಇಲ್ಲಿ ಮೊದಲೇ ಗಿರಾಕಿಲ್ಲ ಇಲ್ಲಿ ಮೊದಲ ವರ್ಷಕ್ಕೆ 4 ಅಂಗಡಿ 5 ಅಂಗಡಿ ಬಂದ್ ಮಾಡ್ಕೊಂತ ಮಂದಿ ಉಪಜನಕ್ಕೆ ಅಲ್ಲಿ ಅಡ್ಡಾಡಕತ್ತಾರೆ ಹಳೆ ಮಾರ್ಕೆಟ್ ಅಂದ್ರೆ ಹೆಸರಿಗೆ ಏನೇನೇನು ಇಲ್ರಿ ಬರೀ ಹೆಸರಿಗೆ ಹಳೆ ಮಾರ್ಕೆಟ್ ಐತಿ ಅದ್ರ ವ್ಯಾಪಾರ ಒಟ್ಟು ಏನೇನಿಲ್ಲ ಭಾಳ ತ್ರಾಸ ಐತಿ ಇಲ್ಲಿ ಹಳೆ ಮಾರ್ಕೆಟ್ ಅವ್ರ ಮಂದಿಗೆ ಮಾರ್ಕೆಟ್ ಮಂದಿಗೆ ಅದು ಮೊದಲ ಏನೈತಿ ನೋಡ್ರಿ ಒಂದೇ ಮಾರ್ಕೆಟ್ ಮಾಡಿದ್ರೆ ಎಲ್ಲರೂ ನೋಡ್ರಿ ಈಗ 4 ನಂಬರ್ ಶಟ್ರಲ್ಲಿ 17 ನಂಬರ್ ಶಟ್ರಿ ಒಂದೇ ಮಾರ್ಕೆಟ್ ಇದ್ರೆ ಇಷ್ಟೋ ತನಕ ಗೌರ್ಮೆಂಟ್ ಹೇಳೋದು ಬೇಡ ಸ್ವತಃ ನಾವು ಹೋಗಿ ಅಲ್ಲಿ ಉಪಜನ ಮಾಡ್ಕೊತಿದ್ವಿ ಇವ್ರು ಏನು ಮಾಡ್ಯಾರ 100 ಮಾರ್ಕೆಟ್ ಮಾಡಿಬಿಟ್ಟಾರ 17ದಾಗ ಒಂದು 4 ನಂಬರ್ ಶಟ್ರ್ನಾಗ ಒಂದು ಆಮೇಲೆ 31ರ ಶಟ್ರ್ ನಂಬರ್ ಒಂದು ಸೂಪರ್ ಮಾರ್ಕೆಟ್ ಒಂದು ಅಲ್ಲ ಸೂಪರ್ ಮಾರ್ಕೆಟ್ ಮಾಡುವಂಥ ಜರೂರತ್ ಏನೈತಿ ಅಂಥ ಊರಲ್ಲೇ ದೊಡ್ಡದೈತಿ ಇದು ಊರು ಅಂತ ಬರೀ ದೊಡ್ಡದೇ ಇಲ್ಲ ವಿದ್ಯಾಗರ್ಯಾಗ ನೋಡ್ರಿ ಮುಂದೆ 8 ಅಂಗಡಿ ಒಂದು ಮನೆ ಮತ್ತು ಬಜಾರ್ನಾಗ ಮಂದಿ ಅಂದ್ರೆ ಹೆಂಗೆ ಬರ್ತೀರಿ ನವನಗರ್ನಾಗ ನೋಡ್ರಿ ಹಿಂದೆ ಒಂದು ಮನೆ 8 ಅಂಗಡಿ ಕಾಂಪ್ಲೆಕ್ಸ್ಗಳು ಕಟ್ಸಾರ ಮತ್ತು ನೀವು ಲಕ್ಷಾಂತರ ರೂಪಾಯಿ ನಾವು ಬಜಾರ್ ಮಂದಿ ಮಾರ್ಕೆಟ್ ರೊಕ್ಕ ಹಾಕಿ ಏನು ಉಪಯೋಗ ಬಂತು ಅಲ್ಲೇ ಅನುಕೂಲ ಆಗಿಬಿಡ್ತಿತ್ತಲ್ಲ ಅವ್ರ ಮಂದಿಗೆ ತೊಗೊಳಕ್ಕೆ ಮತ್ತು ಇಲ್ಲಿ ನೀವು ಅಂದ್ರೆ ಯಾಕೆ ಬರ್ತಾರೆ ಅವರು ಹಿಂಗಾಗಿ ಭಯಂಕರ ತ್ರಾಸ ಐತ್ರಿ ವ್ಯಾಪಾರಸ್ಥರಿಗೆ ಇಲ್ಲೇ ಹಳೆ ಬಾಗಲಕೋಟೆಗೆ ಏನೇನು ಉಳಿದಿಲ್ಲ ರೀ ಅಲ್ಲೆಲ್ಲೇ ಸಾಲ ಮಾಡೋದೈತಿ ವರ್ಷಕ್ಕೊಮ್ಮೆ 4 ಅಂಗಡಿ ಬಂದ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಟ್ಟಿತ್ತು ಈಗ ಒಳಗೆ ನೀವು ಮಾರ್ಕೆಟ್ನಾಗ ನೋಡ್ರಿ ಕನಿಷ್ಠ ಏನಿಲ್ಲ ಅಂದ್ರೆ 160 170 ಮಂದಿ ನಮ್ಮ ಕಿರಾಣಿ ಬಜಾರ್ ಇದ್ದು ಎಲ್ಲ ಕುಳಿಸಿ ಒಂದು 50ರಿಂದ 60 ಅಂಗಡಿ ಅಷ್ಟೇ ಉಳ್ದವು ಈಗ ನಮ್ಮ ಬಾಗಲಕೋಟೆ ಬಜಾರ್ನಾಗ ಅಷ್ಟು ಏನು ಐತಂದ್ರೆ ಒಂದು ರೈಸು ಒಂದು ಬಜ್ಜಿ ಒಂದು ಟಮ್ ಉಳ್ಕಿದ್ದು ಏನೇನೇ ದುಡ್ಕಿಲ್ರಿ ಇಲ್ಲಿ ಒಂದು ಟಮ್ ಒಂದು ಲಾಸ್ಟಿಗೆ ಏನೇನು ನೋಡ್ರಿ ಅವು ಸಣ್ಣ ಪುಟ್ಟು ಅವು ಸ್ವಲ್ಪ ಸೆಂಟ್ರಿಂಗ್ ಕೆಲಸ ಬಾರ್ ಬಿಲ್ಡಿಂಗ್ ಕೆಲಸ ಗೌಂಡ್ಯಾರ ಕೆಲಸ ಐತಿ ಉಳ್ಕಿದ್ದು ಏನಿಲ್ಲ ಅದು ಬರೀ ಏನೈತಿ ಬ್ಯಾಂಕ್ನಾಗ ಸಾಲ ತೆಗಿದೈತಿ ಅಂಗಡಿಗೆ ಹಾಕೋದೈತಿ ಮತ್ತೇನೈತಿ ಬಡ್ಡಿಯಾಗ ಅದಕ್ಕೆ ಅಂಗಡಿ ಮಾಡ್ಕೊಂಡು ಯಾರ್ಯಾರು ಕೊಟ್ಟು ಹೋಗೋಗೈತಿ ಈಗ ನಮ್ಮ ನೋಡ್ರಿ ಬಜಾರ್ನಾಗ ಇಲ್ಲಿ ದೊಡ್ಡ ಬಜಾರ್ನಾಗ ಎಲ್ಲ ಅಂಗಡಿ ಬಂದ್ ಆಗ್ಬಿಟ್ಟಾವ ಏನು ದಂಧೆನಿಲ್ರಿ ಇಲ್ಲಿ ಏನು ಉಳಿಸಿಲ್ರಿ ಎಲ್ಲ ಮುಳುಗಡೆ ಆಗಿ ಏನೈತಿ ನೋಡ್ರಿ ಖಂಡ ಅವ್ರಿಗೆ ಹೋಗೈತಿ ಎಲ್ಲ ನಮ್ಗೆ ಉಳಿದ್ಬಿಟ್ಟೈತಿ ನಾವು ಏನು ನಮ್ಗೆ ಮೊದಲು ಎಷ್ಟು ಚಂದ ಇತ್ತು ನಮ್ಮ ಮಾರ್ಕೆಟು 7ಕ್ಕೆ ನಾವು ಬಜಾರ್ನಾಗ ಬಂದ್ರೆ ರಾತ್ರಿ 9ರ ಮಟ್ಟ ಮನೆಗೆ ಹೋಗಕ್ಕೆ ಪುಸ್ತರ್ತಿದ್ದಿಲ್ಲ ಮನೆಗೆ 9ರ ಮಟ್ಟ ಅಷ್ಟು ಗಿರಾಕಿರ್ತಿದ್ದು ಒಂದು ಮಾರ್ಕೆಟ್ ಮಾಡಿದ್ರೆ ಏನೈತೆ ನೋಡ್ರಿ ಮೊದಲು ನಮ್ಮ ಮಾರ್ಕೆಟ್ ಹೆಂಗಿತ್ತು ಹಂಗೆ ಕುದುರ್ತಿತ್ತು ಒತ್ತಾಟೆ ಮಾಡಬೇಕಿತ್ತು ಒಂದೇನೈತೆ ನೋಡ್ರಿ ಮಗ್ಗಲ್ಕ ಅರ್ವಿ ಅಂಗಡಿ ಮಗ್ಗಲ್ಕ ಬಂಗಾರ ಅಂಗಡಿ ಮಗ್ಗಲ್ಕ ಕಿರಾಣಿ ಅಂಗಡಿ ಮಗ್ಗಲ್ಕ ಹೋಲ್ಸೇಲು ಇವ್ರು ಒಂದು ದಿಕ್ಕಿಗೆ ಒಂದು ಈ ದಿಕ್ಕಿಗೆ ಒಂದು ಮಾಡ್ಕೊಂಡು ಕೂತ್ರೆ ಯಾರು ಬರ್ತಾರೆ ಯಾರು ಬರೋಂಗಿಲ್ಲ ಈಗ ಮೊದಲು ನಮ್ದು ಹಳೆ ಮಾರ್ಕೆಟ್ ಹಿಂಗೆ ಇತ್ತು ಮಗ್ಗಲ್ಕ ಕಪಡ ಬಜಾರ್ ಐತಿ ಮಗ್ಗಲ್ಕ ಬಂಗಾರ ಅಂಗಡಿ ಐತಿ
ಮಗ್ಗಲ್ಕ ನಮ್ಗೆ ಹೋಲ್ಸೇಲ್ ಕಿರಾಣಿ ಮಾರ್ಕೆಟ್ ಐತಿ, ಚಿಲ್ಲರ್ ಮಾರ್ಕೆಟ್ ಐತಿ. ಇದು ನಾವು ಮಗ್ಗಲ್ಗೆ ಇದ್ದಾರ ನಾವು ಇವ್ರೇನು ಮಾಡ್ಯಾರ ಅಲ್ಲಿ ಆ ಒಂದು ಶಟ್ರ್ ಒಂದು ಈ ಶಟ್ರ್ಗೊಂದು ಆ ಶಟ್ರ್ಗೊಂದು ಮಾಡಿ ಏನೈತಿ ಉಯ್ ಅಂತ ಇದು ಮಾಡ್ಕೊಂಡು ಬಿಟ್ಟಾರ. ಎಲ್ಲ ಮುಗಿದು ಹೋಗ್ತೀರಿ, ಏನು ಉಳಿದೇ ಇಲ್ಲ ಇಲ್ಲಿ. ಇವು ಏನೈತೆ ನೋಡ್ರಿ, ಇವು ಬೆಂಗಳೂರು ಮೈಸೂರು ಇವು ದೊಡ್ಡ ಸಿಟ್ಯಾಗ ಆ ರೀತಿ ಮಾಡ್ದಂಗೆ ಇಲ್ಲಿ ಮಾಡಕ್ಕೆ ಹೋಗ್ಯಾರ, ನಮಗೆಲ್ಲ ಲುಕ್ಸ ಮಾಡಿ ಕುಂತಾರೆ.